ಹರೇ ರಾಮ್. ನಲ್ಮೆಯ ನೋಡುಗರೆ, ಪುರುಷ ಪ್ರಯತ್ನ ಮತ್ತು ದೈವಬಲ ಇವುಗಳ ಕುರಿತು ಎಂದಿನಿಂದಲೂ ಚರ್ಚೆ ನಡೆದಿದೆ ಸಮಾಜದಲ್ಲಿ. ಯಾವುದು ಮುಖ್ಯ, ಅದು ಹೇಗೆ ಮುಖ್ಯ? ನಾವು ಕೇಳಿದ ಒಂದು ಅಕ್ಬರ್ ಬೀರ್ಬಲ್ ಕಥೆ ಇದಕ್ಕೆ ಉತ್ತರ ಕೊಡುತ್ತೆ. ಅಕ್ಬರ್ ಬೀರ್ಬಲ್ ಇಬ್ಬರು ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ತುಂಬ ಹೊತ್ತು ಕೊನೆಗೆ ಅವರಿಗೆ ಬಳಲಿಕೆ ಆಯಿತು, ಬಾಯಾರಿಕೆ ಆಯಿತು, ಸಾಲದ್ದಕ್ಕೆ ಹಸಿವೆ ಕೂಡ ತುಂಬ ಆಯಿತು. ಬೀರ್ಬಲ್ ಒಂದು ಮರದ ಬುಡದಲ್ಲಿ ಕೂತ್ಕೊಂಡು ರಾಮ 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 ಜಪ ಮಾಡೋಕೆ ಆರಂಭ ಮಾಡ್ತಾನೆ. ಅಕ್ಬರ್ನಿಗೆ ಹಸಿವೆ ತಡೆಯೋಕ್ಕಾಗಲಿಲ್ಲ. ಅಕ್ಬರ್ ಬೀರ್ಬಲ್ನಿಗೆ ಹೇಳ್ತಾನೆ, ಸುಮ್ಮನೆ ರಾಮ 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 ಜಪ ಮಾಡ್ತಾ ಇದೆಯಲ್ಲ, ಸುತ್ತಮುತ್ತ ಯಾರಾದರೂ ಇರೋ ಹಳ್ಳಿಗೆ ಹೋಗಿ ಆಹಾರ ಹುಡ್ಕೋಣ ಬಾ ಅಂತ. ಬೀರ್ಬಲ್ ಉತ್ತರ ಕೊಡಲಿಲ್ಲ ಏನು. ಅಕ್ಬರ್ ಸುಮ್ಮನೆ ಇರಲಿಲ್ಲ. ಆ ಕಾಡು ದಾರಿಯಲ್ಲಿ ಹುಡುಕಾಡಿ ಕೊನೆಗೂ ಹೇಗೋ ಒಂದು ದಾರಿ ಹಿಡಿದು ಒಂದು ಊರು ಸೇರಿ ಒಂದು ಮನೆಯ ಮುಂದೆ ಆತ ಹೋಗಿ ಸೇರ್ತಾನೆ. ಮನೆ ಬಾಗಿಲು ತಡ್ತಾನೆ. ಚಕ್ರವರ್ತಿ ಮನೆ ಬಾಗಿಲಲ್ಲಿ ಊಟ ಕೇಳ್ಕೊಂಡದು ಕೂಡ. ಅವರು ಎಷ್ಟು ಒಳ್ಳೆಯ ಊಟ ತಯಾರಿಸಬಹುದೋ ಅಷ್ಟೂ ಒಳ್ಳೆಯ ಊಟ ತಯಾರಿಸಿ ಅಕ್ಬರ್ನಿಗೆ ಆತಿಥ್ಯ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅಕ್ಬರ್. ಅವ್ರಿಗೆ ಧನ್ಯವಾದ ಹೇಳ್ತಾನೆ. ಇನ್ನೊಂದಿಷ್ಟು ಊಟ ಹಿಡ್ಕೊಂಡು ಬೀರ್ಬಲ್ನಿಗೆ ಬಂದು ಊಟ ಕೊಡ್ತಾನೆ. ಕೊಡುವಾಗ ಹೇಳ್ತಾನೆ, ನೋಡು, ಸುಮ್ಮನೆ ರಾಮ್ 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 ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ? ಮಂತ್ರಕ್ಕೆ ಮಾವಿನ ಕೈ ಒದರೋದಿಲ್ಲ. ಪುರುಷ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನಕ್ಕೊಂದು ಫಲ ಇದೆ. ಬೀರ್ಬಲ್ ಇವನು ಮಾತಾಡಲಿಲ್ಲ, ಸುಮ್ಮನೆ ಊಟ ಮಾಡ್ತಾನೆ. ಊಟ ಪೂರ್ತಿ ಆದಮೇಲೆ ಬೀರ್ಬಲ್ ಅಕ್ಬರ್ನಿಗೆ ಹೇಳ್ತಾನೆ, ನಿಮಗೆ ಊಟ ಸಿಕ್ತು, ಆದರೆ ಒಬ್ಬ ಚಕ್ರವರ್ತಿ ಬೇಡಿ ಊಟ ಮಾಡಬೇಕಾಯ್ತು. ನನಗೂ ಊಟ ಸಿಕ್ತು ಇವತ್ತು. ನನ್ನ ಸ್ಥಿತಿ ಹೇಗಿದೆ ಅಂದರೆ ಚಕ್ರವರ್ತಿಯ ಊಟ ಬಿಡಿಸ್ತಾನೆ ನನಗೆ. ನನ್ನದು ಆ ರಾಮನಾಮದ ಬಲ, ದೈವ ಬಲ ಎಷ್ಟು ದೊಡ್ಡದು ನೋಡಿ ಅಂತ ಬೀರ್ಬಲ್ ಹೇಳ್ತಾನೆ. ಈ ಕಥೆಯಲ್ಲಿ ಎರಡು ತುಂಬ ಒಳ್ಳೆಯ ಸಂದೇಶಗಳಿದೆ. ಒಂದು, ಪುರುಷ ಪ್ರಯತ್ನ. ಅಕ್ಬರನಂಥ ಚಕ್ರವರ್ತಿ ಕೂಡ ಆತ ಸಾಮಾನ್ಯನಂತೆ ಬೇಡಿ ಊಟ ಮಾಡಿರ್ತಕ್ಕಂಥ ಮತ್ತು ಜೊತೆಲಿರೋನೇ ಊಟ ಆಗಬೇಕು ಅನ್ನೋ ಅವನ ಭಾವ ತುಂಬ ಚೆನ್ನಾಗಿದೆ ಅಲ್ಲಿ. ಅದರ ಪಕ್ಕದಲ್ಲಿ ಬೀರ್ಬಲನ ನಂಬಿಕೆ, ತನ್ನ ರಾಮನ ಮೇಲೆ, ರಾಮನಾಮದ ಮೇಲೆ ಅವನಿಗೆ ಎಷ್ಟು ನಂಬಿಕೆ ಅಂದರೆ ಅದರ ಫಲವಾಗಿ ಅವನು ಕುಳಿತಲಿಗೆ ಊಟ ಬಂತು. ಸ್ವತಃ ಚಕ್ರವರ್ತಿ ಊಟ ಬಡಿಸ್ತಾನೆ ಆತನಿಗೆ, ಚಕ್ರವರ್ತಿ ಬೇಡಿ ತಂದು ಬಡಿಸ್ತಾನೆ ಆತನಿಗೆ. ಆದರೆ ಒಂದೇ ಒಂದು ಮಾತು ಅಂದರೆ ಎರಡೂ 100% ಬೇಕು. ಪುರುಷ ಪ್ರಯತ್ನವೂ ಸರಿಯಾಗಿ ಪೂರ್ಣ ರೀತಿಯಲ್ಲಿ ಮಾಡಬೇಕು, ಆಗ ಅದಕ್ಕೆ ಫಲ ಇದೆ. ಮತ್ತು ದೇವರನ್ನು ನಂಬಿದರೆ ಬೀರ್ಬಲ್ ಹಾಗೆ ಪೂರ್ಣ ನಂಬಬೇಕು. ಹಾಗೆ ನಂಬಿದರೆ ಕೊಡ್ತಲಿಗೆ ಬರುತ್ತೆ, ದೇವರು ತಂದು ಕೊಡ್ತಾನೆ. ಎರಡೂ ಸತ್ಯವೇ, ಆದರೆ ಅರ್ಧ ಅರ್ಧ ಮಾಡಿದರೆ ಯಾವುದೂ ಸತ್ಯ ಅಲ್ಲ. ಪೂರ್ಣ ಮಾಡಿದರೆ ಎಲ್ಲವೂ ಪೂರ್ಣ ಸತ್ಯ. ಎರಡೂ ಕೂಡ ಪೂರ್ಣ ಫಲವನ್ನು ಕೊಡುತ್ತೆ. ಬದುಕಿನ ರಥ ಮುಂದುವರಿಲಿಕ್ಕೆ ಎರಡೂ ಚಕ್ರಗಳು ಬೇಕು. ಒಂದು ಕಡೆಯಿಂದ ಪುರುಷ ಪ್ರಯತ್ನ, ಇನ್ನೊಂದು ಕಡೆಯಿಂದ ದೈವ ಬಲ, ದೈವ ಕೃಪೆ. ನಮ್ಮ ಬದುಕಿನ ತೀರು ಈ ಎರಡೂ ಚಕ್ರಗಳ ಸಹಾಯದಿಂದ ಮುನ್ನಡೆಯಲಿ ಸುಖದ ಗುರಿಯೆಡೆಗೆ. ಹರೇ ರಾಮ್.